ನಮಸ್ಕಾರ ವೀಕ್ಷಕರೇ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂತಹ ಮಾಹಿತಿ ಮಾರ್ಗದರ್ಶನ ನಿಮಗೆ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಯಾಕೆ ತಡ ಮಾಡ್ತೀರಾ, ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹೊಸ ವಿಚಾರದ ಬಗ್ಗೆ ನಮಗೆ ಸಾಕಷ್ಟು ತಿಳಿಸ್ಕೊಡೋದಕ್ಕೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಏನಾದ್ರೂ ಮನುಷ್ಯನ ಒಂದು ಸಮಸ್ಯೆ ಈಡೇರ್ಬೇಕು ಅಥವಾ ತೀರ್ಬೇಕು, ಆ ಕೆಲಸ ಆಗ್ಬೇಕು ಅಂತಂದ್ರೆ ದೇವ್ರ ಮೊರೆ ಹೋಗ್ತೀವಿ ಸರ್ವೇ ಸಾಮಾನ್ಯವಾಗಿ. ಅಪ್ಪ ದೇವರ ನಮ್ಗೆ ಈ ಕೆಲಸ ಆಗ್ಲಿ, ಬಂದು ನಿನ್ನ ದರ್ಶನ ಮಾಡ್ತೀವಿ ಅಥವಾ ಇಷ್ಟು ಹುಂಡಿ ಕಾಸು ಹಾಕ್ತೀವಿ ಅಂತ. ಆದ್ರೆ ಅದ್ ಮರ್ತು ಕೆಲಸ ಆದ್ಮೇಲೆ ಮರ್ತು ಬಿಡ್ತೀವಿ ಅಂತ ಹೇಳ್ಬೋದು ಸರ್ವೇ ಸಾಮಾನ್ಯವಾಗಿ. ಸೊ ಈ ತರ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ರೆ ತುಂಬಾ ಹರಕೆಗಳನ್ನ ಹೊತ್ತಾಗ ತೀರ್ಸಕ್ಕೆ ಆಗಿರ್ಲಿಲ್ಲ ಅಂತಂದ್ರೆ ಮತ್ತೇನಾದ್ರೂ ಸಮಸ್ಯೆಗೆ ಈಡಾಗ್ತಾರ ಆ ವ್ಯಕ್ತಿ, ಅಥವಾ ನಾವೆಲ್ಲ ಮರ್ತು ಹೋಗ್ಬಿಟ್ಟಿದೀವಿ ಅಂತಂದ್ರೆ ಯಾವ ದೇವ್ರ ಮೋರೆ ಹೋಗ್ಬೇಕಾಗತ್ತೆ, ಹೇಗೆ ನಾವು ತೀರಿಸ್ಕೊಳ್ಳುವಂಥದ್ದು ಋಣವನ್ನ? ಒಳ್ಳೆ ಪ್ರಶ್ನೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಷ್ಟೋ ಜನ ಯಾಕಂದ್ರೆ ಆ ಸಮಸ್ಯೆಗಳು ಅವರನ್ನ ಅಷ್ಟು ಕಾಡುತ್ತವೆ, ಓದ ಕಡೆ ಎಲ್ಲ ಹರಕೆ ಹೊತ್ಕೊಳ್ತಾರೆ. ನನಗೆ ಇದಾದ್ರೆ ನಿನಗೆ ಅದು ಕೊಡ್ತೀನಿ, ಅದಾದ್ರೆ ಇದು ಕೊಡ್ತೀನಿ, ಅಥವಾ ನನ್ನ ಮಕ್ಕಳು ಪಾಸ್ ಆದ್ರೆ ಈ ರೀತಿ ಕೆಲವರು ಮಕ್ಕಳು ಕೊಡಿಸ್ತೀನಿ, ಅದೊಂದು ಅನ್ನದಾನ ಮಾಡಿಸ್ತೀನಿ, ಏನೇನೇನೇನೋ ಹರಕೆ ಹೊತ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಕನ್ಫ್ಯೂಸ್ ಆಗಿ ಮರ್ತೋಗ್ತಾರೆ. ಇನ್ನೊಂದು ಕಷ್ಟ, ಯಾವುದೋ ಒಂದು ಹಣ ಬಂದಿರುತ್ತೆ, ಅದು ಇದಕ್ಕೂ ಸಾಕಾಗಲ್ಲ, ಅದಕ್ಕೂ ಸಾಕಾಗಲ್ಲ, ಮುರುಕಿಳಿಯಲ್ಲ. ಕರೆಕ್ಟ್, ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಬಹಳ ಪೇಚಟಕ್ ಸಿಲ್ಕೊಂಡಿರ್ತಾರೆ. ಇದು ನೀವು 99% ಜನ ಇದನ್ನ ಮಾಡ್ತಾರೆ. ಯಾರೆಲ್ಲ ಕೂಡ ಬಹುಶಃ 100ಕ್ಕೆ 95 ಜನ ಸಾಲಗಾರರಾಗಿದ್ದಾರೆ. ಇದು ಕೂಡ ಕಾರಣವೇ. ಮಾತು ಕೊಟ್ಟರು ಕೂಡ ದಾನವೇ ಅಂತೆ. ಏನಾದ್ರೂ ಒಂದು ಮಾತು ಕೊಟ್ಟರು ಕೂಡ, ನಾಳೆ ಬಾ ನಾನು ನಿನ್ಗೇನೋ ಒಂದು ತಿಂಡಿ ಕೊಡಿಸ್ತೀನಿ, ಅದು ಕೂಡ ದಾನವೇ. ಮಕ್ಕಳಿಗೆ ನಾವೇನಾದ್ರೂ ಒಂದು ಹೇಳಿದ್ರೆ, ಹಾಗಾಗಿ ಏನಾದ್ರೂ ಮಾಡ್ಲಿಕ್ಕೆ ಅಂತ ಹೊರಟಾಗ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋಂಥದ್ದು, ಅದು ಕೊಟ್ಟೇ ತೀರ್ಬೇಕು. ಮಾತು ಕೊಟ್ಟರು ಕೂಡ, ನಾನು ಇದನ್ನ ಯಾಕೆ ನಿಮ್ಮ ಹತ್ರ ಹೇಳ್ತೀನಿ ಅಂತಂದ್ರೆ, ಬಹಳ ಜನ ಅದನ್ನು ಕೊಟ್ಟು ಫೇಲ್ ಆಗಿದ್ದಾರೆ. ಇನ್ನು ಹರಕೆಗಳು ಹೊತ್ಕೊಳ್ಳೋದು, ದೀಪ, ಎಣ್ಣೆ, ಪ್ರಸಾದ, ಈ ಉಡುಗೆ ತಡೆಗೆ, ಇವೆಲ್ಲವೂ ಕೂಡ ದೇವಸ್ಥಾನಕ್ಕೆ ನಾನು ಒಂದು ವಸ್ತ್ರ ಕೊಡಿಸ್ತೀನಿ, ಇವೆಲ್ಲವೂ ಕೂಡ ಮಾಡಿಕೊಂಡು ಅಪಭ್ರಂಶಕ್ಕೀಡಾಗಿ ಗೊತ್ತಿಲ್ಲದೆ ಕನ್ಫ್ಯೂಸ್ ಆಗಿ ಜರ್ಜರಿತರಾಗಿರುತ್ತೆ ನಮ್ಮ ಬದುಕು. ಬಹಳ ಮುಖ್ಯವಾಗಿರ್ತಕ್ಕಂತಹ ಘಟ್ಟ ಇದೆ. ನೀವು ಎಚ್ಚೆತ್ಕೊಳ್ಳಬೇಕಾಗಿರುವಂತದ್ದು. ಹಲವು ಕೆಲಸಗಳಾಗ್ಬೇಕಾದ್ರೆ ನೀವು ಯಾವ್ದಾದ್ರು ಮಾಡಿರ್ತೀರಿ ಮಧ್ಯದಲ್ಲಿ, ಆದ್ರೆ ಪ್ರಯೋಜನಕ್ಕೆ ಬಂದಿರೋದಲ್ಲ. ಯಾಕಂದ್ರೆ ನಿನಗೆ ಅನ್ನ ಕೊಡ್ತೀನಿ ಅಂತ ಹೇಳಿದೀಯಾ, ಅವಾಗ ಹಸಿವಾಗಿದೆ, ಕಾದಿದ್ದಾನೆ. ಇದನ್ನ ಬಹುಶಃ ನೀವೆಲ್ಲಾದ್ರೂ ನೋಡಿದ್ರೆ, ಈ ಮಂಜುನಾಥ ಫಿಲಮ್ ಅಲ್ಲಿ ಈ ಯಾರೋದ್ರಲ್ಲಿ ಅರ್ಜುನ್ ಸರ್ಜಾ ಬಹುಶಃ ಯಾರಿಗಾದ್ರೂ ಇಬ್ಬರು ಶರಣರಿಗೆ ಊಟ ಹಾಕೇನೆ ಊಟ ಮಾಡೋದು. ಆವಾಗ ಚಿರಂಜೀವಿ ಶಿವನಾಗಿರುತ್ತಾನೆ, ಆತ ಬರ್ತಾನೆ. ಬರಬೇಕಾದ್ರೆ ಇಬ್ಬರು ಶರಣರಿಗೆ ಹೆಂಗಿರ್ಬೇಕಂದ್ರೆ ಅನುಷ್ಠಾನ ಪ್ರಿಯ ಆಗ ಈ ಅರ್ಜುನ್ ಸರ್ಜಾ. ಆ ಮನುಷ್ಯ ತುಂಬಾ ದುರ್ನಾತ. ಹೆಂಗಾಗಿರ್ತಾನೆ ಅಂದ್ರೆ ಮುದುಕನ ವೇಷ ಹಾಕೊಂಡು ಬಂದಿರ್ತಾನೆ. ಸ್ನಾನ ಮಾಡ್ಕೋ ಅಂತ ಹೇಳ್ತಾನೆ. ಸ್ನಾನ ಎಲ್ಲ ಮಾಡಲ್ಲ, ನಾನು ಮಾಡಕ್ಕಾಗಲ್ಲ, ನನ್ಗೆ ಹೊಟ್ಟೆ ಹಸಿದು ತುಂಬಾ, ಸ್ನಾನ ಮಾಡಕ್ ಟೈಮ್ ಇಲ್ಲ, ಹೋಗ್ಲಿ ನೀರಾದ ಪ್ರೋಕ್ಷಣೆ ಮಾಡ್ಕೊ ಅಂತಂದ್ರೆ ಹಿಂಗ್ ಅನ್ಕೊಂಡ್ ಬಿಡ್ತಾನೆ. ಏನೋ ಯಾವಾಗ್ಲೂ ಗಂಗೆ ತಲೆ ಮೇಲೆ ಇರೋನ್ಗೆ ಏನು ಸ್ನಾನ ಅಂತ ಏನೋ ಮಾತಾಡ್ತಾನೆ. ಕನ್ಫ್ಯೂಸ್ ಇದು. ಪಾಪ ಅವ್ರಿಗೇನು ಅರ್ಥ ಆಗಲ್ಲ. ಹೋಗ್ಲಿ ಊಟಕ್ಕೆ ಕೂತ್ಕೊಂಡಿದೀಯಾ, ಶಿವನಾಮ ಆದ್ರೂ ಹೇಳೋ, ಅದನ್ನು ಹೇಳೋದಿಲ್ಲ. ಅವನು ಕೋಪ ಬರುತ್ತೆ, ಗೊತ್ತಿಲ್ಲ ಇವನು ಪರೀಕ್ಷೆ ಮಾಡಕ್ ಬಂದಿದ್ದಾನಂತ. ಭಗವಂತ ಅನ್ನೋನು ಯಾವ ಯಾವ ರೂಪದಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನ ಗೊತ್ತಿಲ್ಲ. ನೀವು ಮಂಜುನಾಥ ನೋಡಿದ್ರೆ ನೆನಪು ಮಾಡಿದೀನಿ ನಿಮ್ಗೆ ಅಷ್ಟೇನೆ. ಅಲ್ಲಿ ಪರೀಕ್ಷೆಗೆ ಒಳಗಾಗ್ಬೇಕಾದ್ರೆ ಭಕ್ತ ಹೇಗಿರ್ಬೇಕು ಅಂತಂದ್ರೆ, ಯಾವಾಗ್ಲೂ ಸರಿನೇ ನಾನು ಇದನ್ನ ಪಡೆದುಕೊಳ್ಳುವ ಸಲುವಾಗಿ ನಾನು ಯಾರಿಗೇನು ಮಾತು ಕೊಟ್ಟಿದ್ದೇನೆ ಅನ್ನೋದ್ರಿಂದ ಹಿಡಿದು ನಾನೆಲ್ಲರೂ ಅನ್ನದಾನಕ್ಕೆ ನಾನು ಕೊಡ್ಬೇಕು, ಒಂದು ದೇವಸ್ಥಾನ ಕೊಡ್ಬೇಕು ಅಂತ ಹೇಳಿ ನೀವೆಷ್ಟು ಸಲ ಫೇಲ್ ಆಗಿದ್ರು, ಲಾಸ್ಟಿಗೆ ಬರ್ತಾ ಇದ್ದೀನಿ ನಾನು. ಇನ್ನ ಇವೆಲ್ಲ ಮಾಡಿರ್ತೀರಿ. ಕೊನೆಯದಾಗಿ ಅರಳಿ ಮರದ ಹತ್ರ ಅಂದ್ರೆ ಅಶ್ವತ್ಥ ಕಟ್ಟೆ ಹತ್ರ 1 ವರ್ಷಕ್ಕೆ 365 ದಿನಗಳು. ಆ 365 ದಿನಗಳೇ ದಿನಕ್ಕೆ 1 ಬತ್ತಿ. ಆ ರೀತಿಯಾಗಿ 365 ಬತ್ತಿಗಳನ್ನ ತಗೊಂಡು ಅದು ಸ್ವಲ್ಪ ಸಾಧ್ಯ ಆದಷ್ಟು ಸಣ್ಣ ಮಾಡೋ ಮುಖಾಂತರ ಒಂದು ಅರ್ಧ ಕೆಜಿ ಅಥವಾ 1 ಕೆಜಿ ಇಡಿಸುವಷ್ಟು ಎಣ್ಣೆ, ಒಂದು ಬೌಲ್ ಮೃಣ್ಮಯ ಅಂದ್ರೆ ಮಣ್ಣಿನ ಹಣತೆಯನ್ನ ಆ ಅಶ್ವತ್ಥ ವೃಕ್ಷದ ಬಳಿ ಇಟ್ಬಿಟ್ಟು ಬೆಳಿಗ್ಗೆ 5 ರಿಂದ 6 ಆ 1 ಅವರ್ ಅಲ್ಲಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಧೂಪ ದೀಪ ಹಾಕಿ ಹಚ್ಬೇಕು. ಎಳ್ಳೆಣ್ಣೆಯೇ ಪೂರ್ಣವಾಗಿ, ಬೇರೆ ಯಾವುದು ಮಿಕ್ಸಲ್ ಇದಕ್ಕೆ ಎಳ್ಳೆಣ್ಣೆ ಹಾಕಿ ಪೂರ್ಣ ಆರೋಗ್ಯ, ಪೂರ್ಣ ಆಯಸ್ಸು, ಪೂರ್ಣ ಐಶ್ವರ್ಯವನ್ನ ಪಡ್ಕೊಳ್ಳತಕ್ಕ ಸಂಖ್ಯೆ ಇತ್ತು ಅಂತಂದ್ರೆ 365 ಬತ್ತಿಗಳು. ನಂತರ ಈ ಎಣ್ಣೆಯನ್ನು ಹಾಕಿ ಅರಳಿ ಮರದ ಹತ್ರ ಅಥವಾ ಬೇವಿನ ಮರದ ಹತ್ರ ಅಥವಾ ಅಶ್ವತ್ಥ ಕಟ್ಟೆ ಆ ದೇವರ ಮುಂದೆ ಹತ್ರ ಇಟ್ಟು ಹಚ್ಚಿ ಬರುವಂತದ್ದು. ಯಾವುದಾದ್ರೂ ಮರೆತಿದ್ದರೆ, ಯಾವುದೋ ಹರಕೆ ಮರೆತಿದ್ರೆ, ಬಹುಶಃ ಆ ಹರಕೆ ಅವರಿಗೆ ತೀರಿಸ್ಲಿಕ್ಕೂ ಆಗ್ತಾ ಇಲ್ಲ, ಕನ್ಫ್ಯೂಸ್ ಆಗಿದೆ, ನೆನಪು ಇಲ್ಲ ಅಂತವರಿತನ ಮಾಡಿದ್ರೆ ಎಕ್ಸ್ಕ್ಯೂಸ್
1 ವರ್ಷದಲ್ಲಿ ಇವರು ಮಾಡಿರ್ತಕ್ಕಂತಹದ್ದು ಆ ರೀತಿಯಾಗಿನೇ ಹಚ್ಚಿ ಬರತಕ್ಕಂಥದ್ದು. 1 ವರ್ಷದಲ್ಲಿ ಇದು 2-3 ವರ್ಷ ಆಗಿದೆ ಅಂತಂದ್ರೆ ಮತ್ತೊಂದು ವಿಧಾನ ಇದೆ, ಅದೊಂದು ಬೇಕಾದ್ರೆ ಮತ್ತೊಂದು ಇದ್ರಲ್ಲಿ ನಾನು ತಿಳಿಸ್ತಾ ಬರ್ತೀನಿ. 1 ವರ್ಷದಲ್ಲಿ ನೀವು ಮಾಡಿರ್ತಕ್ಕಂತಹದ್ದು ಹರಕೆ ಹೊತ್ಕೊಂಡು ಈಡೇರಿಸಲಿಲ್ಲ, ಅಥವಾ ನೀವು ಯಾರಿಗ ಮಾತು ಕೊಟ್ಟಿದ್ದು ಉಳಿಸ್ಕೊಳ್ಳಿಲ್ಲ, ನಿಮಗೆ ನೋವಾಗ್ತಾ ಇರುತ್ತೆ. ಅದ್ರೆ ನಾ ಅವ್ರಿಗೆ ಏನೋ ಒಂದು ಹೇಳಿದ್ದೆ, ಅದು ಕೊಡಕ್ಕಾಗಲಿಲ್ಲ, ದೇವಸ್ಥಾನಕ್ಕೆ ಏನೋ ಒಂದು ಮಾಡಿಸ್ತೀನಿ ಅಂತ ಹೇಳಿದ್ದೆ, ಒಂದು ದಾನ ಕೊಡ್ತೀನಿ, ತಟ್ಟೆ ಗಂಟೆ ಏನೋ ಒಂದು ಹೇಳಿರ್ತೀರಿ ನೀವು, ಅದೇನೋ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಇದನ್ನೊಂದು ಮಾಡ್ಕೊಳ್ಳಿ. ನೀವು ಮತ್ತೂ ಕೂಡ ನಿಮ್ಮ ಹತ್ರ ಬೇಕಾದಷ್ಟು ಹಣದ ಸುರಿಮಳೆ ಸುರಿದಾಗ ನೀವು ಮತ್ತಾದ್ರೂ ನೆನಪಿಟ್ಕೊಂಡು ಹೋಗಿ ಮಾಡಿಸ್ತಾ ಬನ್ನಿ. ನಿಮ್ಗೆ ನೆನಪಿಲ್ಲ ಬಿಟ್ಬಿಡಿ, ನೆಕ್ಸ್ಟ್ ಮಾಡ್ಬೇಕಾದ್ರೆ ಯೋಚನೆಯಿಂದ ಅದನ್ನ ಮಾಡಿ. ಈ ವರ್ಷದಲ್ಲಿ ನಿಮಗೆ ಆ 365 ಬತ್ತಿ ಹಾಕಿ ದೀಪವನ್ನ ಬೆಳಗೋ ಮುಖಾಂತರ ಅಲ್ಲೊಂದು ಪೂಜೆ ಮಾಡಿ ಒಂದು ಕಾಯಿ ಹೊಡೆದು ಧೂಪ ದೀಪ ಹಾಕಿ ಬಂದ್ಬಿಡ್ತೀರಿ. ಎಕ್ಸ್ಕ್ಯೂಸ್ ಮತ್ತು ಈ ತಪ್ಪು ಮಾಡಬಾರ್ದು ನಾವು. ಅದಕ್ಕಾಗಿ ನನ್ನ ಜೀವನದಲ್ಲಿ ಇನ್ನು ಮಾಡೋದಿಲ್ಲ, ನನ್ನನ್ನ ಕೈ ಹಿಡಿ ಅಂತ ಹೇಳಿ ಬೇಡಿಕೊಂಡು ಆ ಅಶ್ವತ್ಥ ನಾರಾಯಣನಿಗೆ ಆ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡಾಗ ಕ್ಲಿಯರ್. ಖಂಡಿತ ಗುರುಗಳೆಲ್ಲ ಒಂದ್ ಕಡೆ ಹರಕೆ ಮಾಡ್ಕೊಂಡು ಮರ್ತಿದ್ರೆ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಇನ್ಯಾಕ್ ತಡ ಮಾಡ್ತೀರಾ, ಈಗಲೇ ಲೈಕ್ ಮಾಡಿ. ನಮ್ಮ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.